ಬಿಪಿಎಲ್ ಕಾರ್ಡ್ ಹೊಸ ನಿಯಮಗಳು, ಕಾರ್ಡ್ ರದ್ದತಿ, ಇಂದಿರಾ ಕಿಟ್, ಅನ್ನಭಾಗ್ಯ ಸ್ಕೀಮ್ ಬದಲಾವಣೆ, ಬಂಗಾರ ಬೆಳ್ಳಿ ದರದಲ್ಲಿ ಕೂಡ ಭಾರಿ ಏರಿಕೆ, ಚಂಡಮಾರುತ ದೀಪ ಎಫೆಕ್ಟ್, ಮಳೆ ಪ್ಲಸ್ ಚಳಿ, ಟ್ರಾಫಿಕ್ ಫೈನ್ 50% ರಿಯಾಯಿತಿ, ಮಕ್ಕಳ ಹೆಲ್ಮೆಟ್ ರೂಲ್ಸ್, ಸಿಎಂ ಸೀಟ್ ಜಗಳಕ್ಕೆ ಬ್ರೇಕ್, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೀಟಿಂಗ್. ಈ ವಿಡಿಯೋನು ಕೊನೆ ತನಕ ತಪ್ಪದೆ ನೋಡಿ. ಮೊದಲು ಒಂದು ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿರಾ ಕಿಟ್, ಅನ್ನಭಾಗ್ಯ ಬದಲಾವಣೆ. ವೀಕ್ಷಕರೇ, ಮೊದಲ ಎಲ್ಲ ಬಿಪಿಎಲ್ ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಸುದ್ದಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ 5 kg ಅಕ್ಕಿ, ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡ್ತಾ ಬಂದಿದ್ರು. ಆದರೆ ಈಗ ಭಾರಿ ಬದಲಾವಣೆ ಮಾಡ್ತಾರಂತೆ. ಫೆಬ್ರವರಿ ಏನು ಆಗುತ್ತೆ, ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡುವುದಿಲ್ಲ, ಅದರ ಬದಲು ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ. ಈ ಇಂದಿರಾ ಕಿಟ್ ಒಳಗೆ ಮೊದಲ ಪ್ಲ್ಯಾನ್ ಪ್ರಕಾರ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು. ಆದರೆ ನಂತರ ತಿದ್ದುಪಡಿ, ಹೆಸರು ಕಾಳು ತೆಗೆದು ತೊಗರಿಬೇಳೆ ಹೆಚ್ಚಾಗಿ ಕೊಡುವ ಪ್ಲ್ಯಾನ್ ಮಾಡಿದ್ದಾರೆ. ನಿಮ್ಮ ಕಾರ್ಡ್ ಬಿಪಿಎಲ್ ಅಂತ್ಯೋದಯ ಅಂದರೆ ಮುಂದೆ ಅಕ್ಕಿ ಬದಲು ಕಿಟ್ ಬರುತ್ತೆ. ಕೇಂದ್ರದಿಂದ ಬರುತ್ತೆ 5 kg ಅಕ್ಕಿ, ರಾಜ್ಯ ಅಕ್ಕಿ ಜಾಗಕ್ಕೆ ಕಿಟ್ ಬಂದು ಹೋಗುತ್ತೆ ಅಷ್ಟೇ. ನಿಮ್ಮ ಅಕ್ಕಿ ಬೇಕಾ, ಕಿಟ್ ಒಳ್ಳೆಯದ? ಕಮೆಂಟ್ನಲ್ಲಿ ಬರೆದು ತಿಳಿಸಿ ಸ್ನೇಹಿತರೆ. ನನಗೆ ಕಿಟ್ ಬೇಡ, ಅಕ್ಕಿ ಬೇಕು, ಅಥವಾ ಕಿಟ್ ಒಳ್ಳೆಯದು, ಎಲ್ಲ ಸಿಗ್ತಾ ಇದೆ ಅಂದರೂ ಅದನ್ನು ಕೂಡ ಕಮೆಂಟ್ ಮಾಡಿ. ಬಿಪಿಎಲ್ ಕಾರ್ಡ್ ರದ್ದು ಜಾಗ್ರತೆ. ಇನ್ನೊಂದು ದೊಡ್ಡ ಸುದ್ದಿ, ಬಿಪಿಎಲ್ ಕಾರ್ಡ್ ಪರಿಶೀಲನೆ. ಕರ್ನಾಟಕದಲ್ಲಿ ಒಟ್ಟು ಸುಮಾರು 7,70,000 ಪಡಿತರ ಚೀಟಿಗಳು. ಇವುಗಳಲ್ಲಿ ಅನೇಕ ಕಾರ್ಡುಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ವರ್ಗಾವಣೆ ಮಾಡಿದ್ದಾರೆ. ಇಲ್ಲ ಅಂದರೆ ನೇರವಾಗಿ ರದ್ದು ಆಗಬಹುದು. ಏಕೆ ಅಂದರೆ ಅನೇಕ ಜನ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಮಾಡಿಕೊಂಡಿದ್ದಾರೆ. ಶ್ರೀಮಂತರು, ಸರ್ಕಾರಿ ನೌಕರರು, ಟ್ಯಾಕ್ಸ್ ಪೇ ಮಾಡುವವರು ಕೂಡ ಬಡವರ ಸೌಲಭ್ಯ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇಂಥವರ ಮೇಲೆ ದಂಡ ಕ್ರಮ ಎದುರಿಸಬೇಕಾಗಬಹುದು. ಬಿಪಿಎಲ್ ಕಾರ್ಡು ರದ್ದು, ದಂಡ ಕೇಸ್ ಇವು ಬರುವ ಸ್ಕೋಪ್ ಇದೆ. ಸರಳ ಮಾತು, ನಿಜವಾಗಿಯೂ ಕೂಡ ಬಡವರ ಅಂದರೆ ಚಿಂತಿಸಬೇಕಾಗಿಲ್ಲ. ಸುಳ್ಳು ದಾಖಲೆ ಹಾಕ್ಕೊಂಡವರು ಮಾತ್ರ ಹೆದರುವ ಸಮಯ ಬಂತು. ನೀವು ಯಾವ ಕಾರ್ಡ್ ಬಿಪಿಎಲ್, ಎಪಿಎಲ್, ಅಂತ್ಯೋದಯ ಕಮೆಂಟ್ನಲ್ಲಿ ಬರೆಯಿರಿ. ಯಾವ ಕಾರ್ಡ್ ಎಷ್ಟು ಸ್ಕೀಮ್ ಸಿಗ್ತಾ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸಿಎಂ ಸೀಟ್ ಜಗಳಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್. ವೀಕ್ಷಕರು, ಈಗ ಸದ್ದಾಗಿ ಕೇಳ್ತಾ ಇರೋದು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆಗುವುದಿಲ್ಲ ಅಂತ. ಇದಕ್ಕೆ ಈಗ ಒಂದು ಬ್ರೇಕ್ ಹಾಕಿದ್ರಂತೆ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಸೇರಿ ಹಾವೇರಿ ನಿವಾಸ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. ಹೈಕಮಾಂಡ್ ಏನು ಹೇಳಿದರೆ ಒಟ್ಟಿಗೆ ಕೂತು ಜನ ದರ್ಶನಕ್ಕೆ ಒಗ್ಗಟ್ಟು ತೋರಿಸಿ ಪಕ್ಷದ ಒಳ ಜಗಳ ಹೊರಗೆ ಬರಬಾರದು. ಮೀಟಿಂಗ್ ನಂತರ ಇವರ ಮಾತು, ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ನಾವಿಬ್ಬರು ಹೈಕಮಾಂಡ್ ಹೇಳಿದಂಗೆ ಕೇಳುತ್ತೇವೆ, ನಡೆಯುತ್ತೇವೆ. ಸಿಎಂ ಬದಲಾವಣೆ ಬಗ್ಗೆ ಗೊಂದಲ ಬೇಡ, ನಾವು ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಕಟ್ಟುತ್ತೇವೆ ಅಂತ ಹೇಳಿದರು. ಈಗಾಗಲೇ ಸಿಎಂ ಬದಲಾಗ್ತಾರೆ, ಡಿಕೆ ಸಿಎಂ ಆಗ್ತಾರೆ ಅಂತ ನಾನೇನು ಸುದ್ದಿ ಬಂದರೂ ಇವತ್ತಿಗಂತೂ ಕೂಡ ಚೇಂಜ್ ಇಲ್ಲ, ವರ್ಕ್ ಕಂಟಿನ್ಯೂ ಅಂತ ಸೀಲ್ ಹಾಕಿದ್ರಂತೆ. ನೀವು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನಿಸುತ್ತೆ? ಸಿದ್ದರಾಮಯ್ಯ ಓಕೆ, ಡಿಕೆ ಶಿವಕುಮಾರ್ ಕಮೆಂಟ್ನಲ್ಲಿ ಹಾಕಿ ನೋಡೋಣ ಯಾವ ಹೆಸರು ಜಾಸ್ತಿ ಬರುತ್ತದೆ. ಬಂಗಾರ ಬೆಳ್ಳಿ ದರ ಭಾರಿ ಏರಿಕೆ. ಇನ್ನು ಬಂಗಾರ ಬೆಳ್ಳಿ ವಿಷಯಕ್ಕೆ ಬಂದರೆ, ಹಣ ಇದ್ದರೂ ಕೂಡ ಬಂಗಾರ ತೆಗೋಕೆ ಭಯ ಆಗ್ತಿದೆ ಅನ್ನುವ ಮಟ್ಟಕ್ಕೆ ದರ ಏರಿದೆ. ಬಂಗಾರ 24 ಕ್ಯಾರೆಟ್ 10 ಗ್ರಾಮ್ ಇತ್ತೀಚೆಗೆ ಒಂದೇ ದಿನದಲ್ಲಿ ಸುಮಾರು 1250 ರೂಪಾಯಿ ಏರಿಕೆ. ಮೊನ್ನೆ ಇತ್ತು ರೇಟ್ 650 ರೂಪಾಯಿ ಏರಿಕೆ ಆಗಿತ್ತು, ಮತ್ತೆ 950 ರೂಪಾಯಿ ಏರಿಕೆ, ಮರುದಿನವೇ 450 ರೂಪಾಯಿ ಏರಿಕೆ. ನೀವು ನಿಮ್ಮ ಪ್ರದೇಶದಲ್ಲಿ ನಿಖರ ದರವನ್ನು ಕೂಡ ಸ್ಥಳೀಯ ಜ್ಯುವೆಲರ್ಸ್ ಬಳಿ ಆನ್ಲೈನ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಬೆಳ್ಳಿ ದರಲ್ಲೂ ಕೂಡ ರೇಟ್ ಏರಿಕೆ ಕಂಡುಬರುತ್ತಾ ಇದೆ ಸ್ನೇಹಿತರೆ. ಬೆಳ್ಳಿ ದರಲ್ಲೂ ಕೂಡ 1 kgಗೆ 15 ದಿನದಲ್ಲಿ 50ರಿಂದ 60 ಸಾವಿರ ರೂಪಾಯಿ ದಾಟಿ 1,85,000 ರೂಪಾಯಿ ಸುತ್ತಮುತ್ತ ಹೋಗಿ ಒಂದೇ ದಿನ 9 ಸಾವಿರ ರೂಪಾಯಿ ಏರಿಕೆ ಕಂಡ ದಿನವೂ ಕೂಡ ಇದೆ. ಕೆಲ ತಜ್ಞರ ಮಾತಿನಲ್ಲಿ ಬೆಳ್ಳಿ ದರಲ್ಲೂ ಕೂಡ 2 ಲಕ್ಷ ರೂಪಾಯಿ ಗಡಿ ದಾಟಬಹುದು ಅಂದರೂ ಬಂಗಾರ ಬೆಳ್ಳಿ ಏರಿಕೆ ಆಗುತ್ತೆ. ಆದರೆ ಈಗಿನ ಟ್ರೆಂಡ್ ಏರಿಕೆ ಜಾಸ್ತಿ. ಯಾರಾದರೂ ಹೂಡಿಕೆ ಮಾಡಬೇಕು ಅಂದರೆ ತ್ವರಿತವಾಗಿ ಮತ್ತೆ ಏರಿಕೆ ಆಗಬಹುದು. ತಾಳ್ಮೆ ಇಡಿ ಅಂತ ತಜ್ಞರು ಹೇಳ್ತಾ ಇರುತ್ತಾರೆ. ಡಿಜಿಟಲ್ ಗೋಲ್ಡ್ ಸ್ಕ್ಯಾಮ್ ಜಾಗ್ರತೆ. ನಕಲಿ ಆ್ಯಪ್ಗಳಲ್ಲಿ ಡಿಜಿಟಲ್ ಗೋಲ್ಡ್ ಹೆಸರು ಕೇಳಿ ಜನರಿಂದ ಹಣ ಕಲೆ ಹಾಕುವ ಸ್ಕ್ಯಾಮ್ಗಳು ನಡೆಯುತ್ತಿದೆ.
ಅದರಿಂದ ಗೊತ್ತಿಲ್ಲದ ಆ್ಯಪ್ ಇನ್ಸ್ಟಾಲ್ ಮಾಡಬೇಡಿ. ಗೊತ್ತಿಲ್ಲದ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಕೇವಲ ಬ್ಯಾಂಕ್ ಜ್ಯುವೆಲರಿ ಅಧಿಕೃತ ವೆಬ್ಸೈಟ್ ಗವರ್ನರ್ ಪೋರ್ಟಲ್ ನಂಬಿ. ಚಂಡಮಾರುತ ಎಫೆಕ್ಟ್, ಮಳೆ ಪ್ಲಸ್ ಚಳಿ. ವೀಕ್ಷಕರೇ, ಇನ್ನೂ ಹವಾಮಾನಕ್ಕೆ ಬರುವುದಾದರೆ ಚಂಡಮಾರುತ ಎಫೆಕ್ಟ್ ಕರ್ನಾಟಕದ ಮೇಲೆ ಬೀಳ್ತಾ ಇದೆ. ಯಾವ ಭಾಗದಲ್ಲಿ ಮಳೆ? ದಕ್ಷಿಣ ಕರ್ನಾಟಕ ಕರಾವಳಿ ಭಾಗ, ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಂಗಳೂರು ಈ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣ, ಸಣ್ಣ ಮಧ್ಯ ಮಟ್ಟದ ಮಳೆ. ಈ ರಾತ್ರಿ ಸಮಯದಲ್ಲಿ ಚಳಿ ಜಾಸ್ತಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಸಿಡಿದು, ಆದರೆ ಸಂಜೆ 5-6 ಗಂಟೆಯ ನಂತರ ಚಳಿ ತುಂಬ ಜಾಸ್ತಿ. ಹಲವಾರು ಮಂಜು ಕವಿದ 50% ಟ್ರಾಫಿಕ್ ದಂಡ ರಿಯಾಯಿತಿ. ಮಕ್ಕಳ ಹೆಲ್ಮೆಟ್ ರೂಲ್ಸ್. ಈಗ ಮುಖ್ಯವಾಗಿ ಬೈಕ್, ಸ್ಕೂಟಿ ಇರುವ ಎಲ್ಲರಿಗೂ ರೈಟ್ ಸುದ್ದಿ. 50% ದಂಡ ರಿಯಾಯಿತಿ. ಕರ್ನಾಟಕದಲ್ಲಿ ಈಗ 50% ರಿಯಾಯಿತಿ ಮೇಲೆ ಟ್ರಾಫಿಕ್ ಫೈನ್ ಪಾವತಿ ಮಾಡಲು ಅವಕಾಶ ಇದೆ. ಅವಧಿ ಡಿಸೆಂಬರ್ 21ರಿಂದ ಡಿಸೆಂಬರ್ 12ರವರೆಗೆ. ಸಂಚಾರ ಪೊಲೀಸರು ಒಂದೇ ವಾರದಲ್ಲಿ ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಅಂತ. ನಿಮ್ಮ ಮೇಲೆ ಸಿಗ್ನಲ್ ಜಂಪ್, ನೋ ಹೆಲ್ಮೆಟ್, ಟ್ರಿಬಲ್ ರೈಡಿಂಗ್, ಪಾರ್ಕಿಂಗ್ ಫೈನ್ ಇತ್ಯಾದಿ ಫೈನ್ ಇದ್ದರೆ ಇದು ಒಳ್ಳೆಯ ಚಾನ್ಸ್. ಅರ್ಧ ದರದಲ್ಲಿ ಕ್ಲೋಸ್ ಮಾಡಿಕೊಳ್ಳಲು ಅವಕಾಶ. ಡಿಸೆಂಬರ್ 12 ನಂತರ ಮತ್ತೆ ಫುಲ್ ದಂಡ ಪಾವತಿ ಮಾಡಬೇಕು. ಹಾಗಾಗಿ ಬೇಗನೆ ಆನ್ಲೈನಲ್ಲಿ ಪೊಲೀಸ್ ಸ್ಟೇಷನ್ ಮೂಲಕ ಚೆಕ್ ಮಾಡಿ ಪಾವತಿ ಮಾಡಿ. ಮಕ್ಕಳ ಹೆಲ್ಮೆಟ್ ರೂಲ್ಸ್. ಇನ್ನೊಂದು ಇಂಪಾರ್ಟೆಂಟ್ ರೂಲ್ಸ್. 4 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಬೈಕ್, ಸ್ಕೂಟಿಯಲ್ಲಿ ಕರೆದುಕೊಂಡು ಹೋದರೆ ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಲೈಟ್ ವೇಟ್ ಇರಬೇಕು, ಪ್ರಾಪರ್ ಫಿಟ್ ಆಗಿರಬೇಕು, ISI ಮಾರ್ಕ್ ಇರಬೇಕು. ಸ್ಪೀಡ್ ಲಿಮಿಟ್ 40 ಕಿಲೋಮೀಟರ್ಗಿಂತ ಒಳಗಡೆ ಇರಬೇಕು. ಮಕ್ಕಳನ್ನು ಒಯ್ಯುವಾಗ ಉಲ್ಲಂಘಿಸಿದರೆ 1,000 ರೂಪಾಯಿ ದಂಡ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಮೇಲೆ 3 ಪೆನಾಲ್ಟಿ ಫೈನ್. ಮಗುವಿನ ಹೆಲ್ಮೆಟ್ ಏಕೆ ಅಂತ ಕೆಲವರು ಕೇಳ್ತಾರೆ. ಆದರೆ ಅಪಘಾತದಲ್ಲಿ ತಲೆ ಗಾಯವಾದರೆ ಹಣಕ್ಕಿಂತ ಜೀವ ಮುಖ್ಯ. ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ.